ಲಾಸ್ಟ್ ಟೈಮ್ ಹೋಗಿದ್ದೆ, ಈ ಟೈಮ್ ಒಂದ್ಸಲ ಮಾಡೋಣ ಅಂತ. ಕಾಶ್ಮೀರು, ಲದಾಖ್, ಆಮೇಲೆ ನೋಡೋಣ ಅಲ್ಲೇನೋ ಮಳೆಗಿಲೆ. ಹಾಂ, ಇದೆ ಇದೆ ಇದೆ. ಥ್ಯಾಂಕ್ ಯು. ಇವರು ಕನ್ನಡದವ್ರತ್ತೆ, ಬ್ಯಾಂಗ್ಳೂರಿಂದ ಇದ್ದಾರೆ. ಈಗ ನೀವು ಎಲ್ಲಿದ್ದೀರಾ ಸರ್? ಇಲ್ಲಿ ನ್ಯೂ ಡೆಲ್ಲಿಲಿ ಇದ್ದಾರೆ, ಇವರು ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ನನಗೆ ನೀವು ಕೈ ಎತ್ತಿದ ಮೇಲೆ ಕನ್ನಡ ಮಾತಾಡೋಲ್ಲ, ಖುಷಿ ಆಯಿತು. ಆಲ್ಮೋಸ್ಟ್ 9 days ಆಯಿತು, ಯಾರು ಕನ್ನಡ ಸಿಕ್ಕಿರಲಿಲ್ಲ, ನೀವು ಸಿಕ್ಕಿದ್ರಿ. ಆಯಿತು, ಇದೆ 9th ಡೇಸ್ ಗೊತ್ತಿಲ್ಲ, 9th ಅನಿಸುತ್ತೆ. ಆರಾಮಾಗಿ ಹೋಗಿ ಒಂದಿನ ಆಲ್ಟ್ ಆಗ್ಬಿಟ್ಟು ಹೋಗ್ತಾ ಇದ್ದೆ. ನಾನು ಡೇ ಅಲ್ಲಿ ಗಾಡಿ ಓಡಿಸಿದೆ. ಹಾಂ, ಓಕೆ. ಹಾಂ. ಓ, ಅಲ್ಲಿಂದ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀರಾ? ಈಗ ಎಲ್ಲಿಂದ? ಡೆಲ್ಲಿಗೆ ಹೋಗ್ತಾ ಇದ್ದೀರಾ? ಏನು ಕೆಲಸ ಅಲ್ಲಿ? ತಾಜ್ ಮಹಲ್ ವಿಸಿಟ್ ಮಾಡಿಬಿಟ್ಟು. ಹಾಂ, ಓಕೆ. ತಿರ್ಗಾ ವಾಪಸ್ ಬ್ಯಾಂಗ್ಳೂರಾ? ನಾಳಿದ್ದು. ಓ, ನೀವು ಬೆಂಗಳೂರಿಂದನೇ ಓಡಿಸ್ಕೊಂಡ್ಬರ್ತಾ ಇದ್ದೀರಾ? ಲಗೇಜ್ ಇಲ್ಲ? ಲಗೇಜ್ ಬ್ಯಾಗ್ ಆಯಿತು ಅಷ್ಟೇನಾ? ಅನ್ಎಕ್ಸ್ಪೆಕ್ಟೆಡ್. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಡೈರೆಕ್ಟ್ ನ್ಯೂ ಡೆಲ್ಲಿನಾ? ಇಲ್ಲ, ಆಗ್ರಾ. ವಿಸಿಟ್ ಮಾಡ್ಕೊಂಡು ನ್ಯೂ ಡೆಲ್ಲಿ. ಓಕೆ. ಇವತ್ತು ಆಲ್ಟ್ ಆಗಿಬಿಟ್ಟು ನಾಳೆ ಆಗ್ರಾ ನಾಳಿದ್ದು ಹೊಟ್ಟೆ ಚಂಡೀಗಢ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವರೊಬ್ಬರು ಬುಲೆಟಲ್ಲಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಅನ್ಎಕ್ಸ್ಪೆಕ್ಟಾಗಿ ಇದಾಗಿ ಯಾರೋ ಫ್ರೆಂಡ್ ಮೀಟ್ ಮಾಡಬೇಕಾಯ್ತಂತೆ ಡೆಲ್ಲಿಲಿ. ಹಂಗೆ ಬೈಕಲ್ಲೇ ಬಂದುಬಿಟ್ಟಿದ್ದಾರೆ ಬ್ಯಾಂಗ್ಳೂರಿಂದ, ಫುಲ್ ರೈಡ್ ಮಾಡಿಕೊಂಡು ಬುಲೆಟಲ್ಲಿ. ಸೂಪರಪ್ಪ, ಸಖತ್ತು. ಆ ಥರ ಇರಬೇಕು. ಸಖತ್ತು ಸ್ವಲ್ಪ. ತುಂಬ ದಿನ ಆದಮೇಲೆ ಒಬ್ಬರು ಕರ್ನಾಟಕ ರೈಡರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಮೀಟ್ ಮಾಡಿದು ತುಂಬ ಖುಷಿ ಆಯಿತು. ಸೊ ಇದನ್ನು ಶೇರ್ ಮಾಡೋಣ. ನೋಡಿ, ಹೋಗ್ತಾ ಇದ್ದಾರೆ ನೋಡಿ, ಅವರೇ KA51. ಬುಲೆಟಲ್ಲಿ ಸಖತ್ ಖುಷಿ ಆಯ್ತಪ್ಪ ನೋಡಿ. ಅವರು ಎಲ್ಲ ಕಡೆ ಆಲ್ಟ್ ಆಗಿಬಿಟ್ಟು ಅವ್ರು ಆಗ್ರಾ ನೋಡಿಕೊಂಡು ಆಮೇಲೆ ಡೆಲ್ಲಿಗೆ ಹೋಗಿ ಅವ್ರ ಫ್ರೆಂಡ್ನ ಮೀಟ್ ಮಾಡಿ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾರಂತೆ. ಸಖತ್. ಸೊ ಗುಡ್ ಆಫ್ಟರ್ನೂನ್, ನಮಸ್ಕಾರ ಎಲ್ಲರಿಗೂ. ಸೊ ಲಂಚ್ ಮಾಡಿದೆ, 2 ರೋಟಿ, ದಾಲ್. ಸೊ ಇನ್ನು 80 kilometers ಇದೆ, ಹಾರ್ಡ್ಲಿ 1.5 hours. ಆಗ್ರಾ ಡೇ 9 ಅನಿಸುತ್ತೆ, ಡೇ 8 or 9 ಅನಿಸುತ್ತೆ. ಡೇ 9 ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸಾಕ ಟ್ರಾಫಿಕ್. ಗ್ವಾಲಿಯರ್ ಆದಮೇಲೆ, ಗ್ವಾಲಿಯರ್ ಒಳಗಡೆ ಹೋದರೆ ಫುಲ್ ಟ್ರಾಫಿಕೇ ಇರುತ್ತೆ. ಬೈಪಾಸ್ ತೊಗೊಂಡು ಫುಲ್ ಅಪ್ಪು, ಘಾಟ್ ಸೆಕ್ಷನ್ ನೋಡಿ. ಇದು ಅಪ್ಪೆ, ಫುಲ್ ಅಪ್ಪು. ಒಳ್ಳೆ ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಆಯ್ತು ನನಗೆ. ಅಪ್ ಹೋಗ್ತೀರಾ, ಕೆಳಗಡೆ ಇಳಿತೀರಾ, ಅಪ್ ಹೋಗ್ತೀರಾ, ಕೆಳಗಡೆ ಇಳಿತೀರಾ. ಹೆಂಗೆ ಹೋಗ್ತಾನೆ ಸೆನ್ಸೇ ಇಲ್ಲ ಅವನಿಗೆ. ಮಿರರ್ ಇಲ್ಲ ಅನ್ಸುತ್ತಲ್ಲ, ಮಿರರ್ ನೋಡೋಕೆ ಬರಲ್ಲ ಅವ್ರು ನೋಡಿ. ಲಾರಿ ಬರ್ತಾಯಿದ್ರು, ಅಷ್ಟು ಆಗಿ ಹೋಗ್ತಾರೆ. 4 ಜನ ಹೋಗ್ತಾಯಿದ್ವಿ. ಒಬ್ಬ ವಿಂಡ್ಶೀಟರ್ ತೆಗೆದುಬಿಟ್ಟೆ. ಮಳೆ ಇಲ್ಲ, ಮತ್ತು ಫೋನಲ್ಲಿ ತುಂಬ ಹೆವಿ ರೈನ್ಫಾಲ್.
ಆಗ್ರಾ 71 5 ಕಿಲೋಮೀಟರ್ ಜಾಸ್ತಿ ತೋರಿಸ್ತಾ ಇದೆ. ಯಾಕಂದರೆ ಆ್ಯಕ್ಚುಲಿ ಓಲ್ಡ್ ಆಗ್ರಾ ಹತ್ರ ಹೋಗ್ತೀನಿ. ಯಾವುದೋ ಒಂದು ಹೋಟೆಲ್ ನೋಡಿದೆ. ಏನಪ್ಪ ಅಡ್ವಾಂಟೇಜ್ ಅಂದರೆ ನಾಳಿದ್ದು ಬೆಳಿಗ್ಗೆ ಆರಾಮಾಗೆ ಯಮುನಾ ಎಕ್ಸ್ಪ್ರೆಸ್ ಕನೆಕ್ಟ್ ಆಗ್ಬೋದು ಒಂದು 5 ಕಿಲೋಮೀಟ್ರಲ್ಲಿ. ಸಕ್ಕ ಟ್ರಾಫಿಕ್ ಬಿಟ್ಟರೆ ಇನ್ನೊಂದು ಸ್ವಲ್ಪ ದಿನ 6 ಲೈನ್ ಮಾಡಿಬಿಡ್ತಾರೆ ಅನ್ಸುತ್ತೆ. ಶ್ರೀನಾರಾಯಣ್ ಹೋಟೆಲ್. ಯಾರು ಇಲ್ಲ ಇಲ್ಲಿ. ಫುಲ್ ರಶ್ ಆಗಿರುತ್ತಲ್ಲ, ಆ ಹೋಟ್ಲಿಗೆ ಹೋಗ್ಬೇಕು, ಇಲ್ಲಾಂದರೆ ಡಾಬಾಗೆ ಹೋಗ್ಬೇಕು. ಇಲ್ಲೆಲ್ಲ ಏನು ಅಡ್ವಾಂಟೇಜ್ ಅಂದರೆ ಹಳೇದು ಗಿಳಿದು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಏನೋ. ನೋಡಿ ಎಷ್ಟು ಟ್ರಾಫಿಕ್ಕು. 2 ವೀಲರ್ಸ್ ಜಾಸ್ತಿ ಅನಿಸುತ್ತೆ ಇವಾಗ. ಇಲ್ಲಿ 2 ವೀಲರ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ಕಡಿಮೆ ಇತ್ತಾ ಐಡಿಯಾ ಇಲ್ಲ. 19ನಲ್ಲಿ ಬಂದಿದ್ದೆ, ಫುಲ್ ಮಳೆ ಆವಾಗ. ಇದೇ ಟ್ರಿಪ್ಸ್ ಹೋಗ್ತಾ ಇದ್ದಾರೆ. ಅವ್ರು ನೋಡಿ ಎಲ್ಲಿ ಮಾಡಿದ್ರು. ಸಖತ್ ಇಮಿಡಿಯೇಟಿ ಇದೆ. ಫ್ಲೈ ಜಾಸ್ತಿ ಆಗಿದೆ, ಹೊರಗಡೆ ಬಂದಿದೆ ನಾವು. ಎಷ್ಟು ನೀಟಾಗಿ ಇಂಡಿಕೇಟರ್ ಹಾಕೊಂಡ. ಲೋಡ್ ಖಾಲಿ ಇದೆಯಲ್ಲ, ಅದಕ್ಕೆ ಅಷ್ಟು ನೀಟಾಗಿ ಹಾಕೋತವ್ರು. ಸೊ ಸಮ್ಮರ್ಗೆಲ್ಲ, ಸಮ್ಮರ್ ಅಂತ ಅಲ್ಲ, ಸ್ವಲ್ಪ ಮೆಶ್ ಜಾಕೆಟ್ ಇದ್ದರೆ ಓಕೆ. ಫುಲ್ಲು ಬಾಡಿ ಹೀಟ್ ಆಗಿಬಿಡುತ್ತೆ. ಆಮೇಲೆ ಗಾಳಿ ಆಡಿಲ್ಲ ಅಂದರೆ ನಿಮ್ಮ ಬಾಡಿ ಒಳಗಡೆ ಇದೆ. ಥರ್ಮಲ್ಲು ಮತ್ತು ರೈನ್ ಕೋಟ್ ಲೈನರ್ ಇದೆ ಒಳಗಡೆ. ಅಂದ್ರೂ ಈ ಥರ ಮೆಶ್ ಶೇಡ್ ಇದ್ದರೆ ಬೆಸ್ಟ್. ಹೆಲ್ಮೆಟ್ಗೆ ಬರೀ ಚಿಟ್ಟೆಗಳು, ವೈಸರ್ಗೆ ವರ್ದಿ ಫುಲ್ ಎಲ್ಲ ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಟ್ಟಿದೆ ಅವೇ. ಹಾಂ, ಸಖತ್ ಟ್ರಾಫಿಕ್. ನಾನು ಸ್ಯಾಡಲ್ ಬ್ಯಾಗ್ ಹಾಕಿ ಹೋಗ್ತಾ ಇದ್ದೀನಿ. ಅವನು ಏನೋ ಮೂಟೆ ತುಂಬ್ಕೊ ಹೋಯ್ತಾ ಇದ್ದಾನೆ. ಎಲ್ಲ ಟ್ರ್ಯಾಕ್ಟ್ರಲ್ಲೂ ಸೌಂಡ್ ಹಾಕೊಂಡೋಣ. ಅಷ್ಟೇ ಫುಲ್ಲು ಹಿಂಗೆ ಅನಿಸುತ್ತೆ. ಎಲ್ಲ ಹಳ್ಳಿಗಳಿರುತ್ತೆ. ಅದೇಪ್ಪ ಮಿಸ್ಟೇಕ್ ಮಾಡಿದ್ದವ್ರು ಅವಾಗ. ಸ್ವಲ್ಪ ಹಳ್ಳಿ ಬಿಟ್ಟು ರೋಡ್ ವೇ ಮಾಡಿಬಿಟ್ಟಿದ್ರೆ ಇನ್ನೂ ಸೂಪರಾಗಿರೋದು. ಸೊ ಇದೇ ರೂಟ್ ಅನಿಸುತ್ತೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಇದೆ ಹೈವೇ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲ ಇದೆ. ಅವನು ಲೆಫ್ಟಿಗೆ ಹೋಗೋದು ಬೇಡವೋ, ನಾವು ಮಾತಾಡ್ಕೊಂಡು ಹೋಗ್ತಾ
ಹೌದು, ಕಾಶ್ಮೀರ್ ಟು ಕನ್ಯಾಕುಮಾರಿ ನ್ಯಾಷನಲ್ ಹೈವೇ 44. ಹೈವೇ 44, ನ್ಯಾಷನಲ್ ಹೈವೇ 1. ಯಾರಿಗಾರು ಐಡಿಯಾ ಇದ್ದರೆ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿ ಪ್ಲೀಸ್. NH ನ್ಯಾಷನಲ್ ಹೈವೇ 1 ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಶೇರ್ ಮಾಡಿ. ನೋಡಿ ಹಿಂಗೆ ಟ್ರಾಫಿಕ್ ಅನಿಸುತ್ತೆ. 90 ಮೇಲೆ ಹೋದರೆ ಅದು ಟಪ್ 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 ಅಂತ ಸೌಂಡ್ ಬರ್ತಾಯಿತ್ತು. ನೋಡೋಣ, ಸ್ವಲ್ಪ ಸ್ಲೋ ಹೋಗ್ತೀನಿ, ಸ್ವಲ್ಪ ವಿಡಿಯೋ ಮಾಡೋಣ, ಆಮೇಲೆ ಎಷ್ಟು ಲಾರಿಗಳಿವೆ. ಬೇಗ ಹೋಗೋಕ್ಕೂ ಕಷ್ಟ ಅವ್ರಿಗೆ, ರಾಡ್ಲೇ ಕೊಡ್ತಾ ಇಲ್ಲ ಅವನು. ರೋಡಂಪಿದೆ. ಪಲೆರೋನಿಯಾನ್ ಒಬ್ಬ ಹಿಂದೆ ಹೆಂಗೆ ಕೂತಿದಾರೋ ಗೊತ್ತಿಲ್ಲ ಮಕ್ಕಳು. ಸ್ವಲ್ಪ ಸ್ಪೇಸ್ ಬಿಡಬೇಕು. ನನ್ನ ಮಕ್ಕಳು ಯಾರೋ ಸ್ವಲ್ಪ ಚಿಕ್ಕ ಸ್ಪೇಸ್ ಕೊಟ್ಬಿಡ್ತಾರಪ್ಪ ಅಂತಲ್ಲಿ. ಮಕ್ಕಳುಗಳು ಹೆಂಗೆ ಕೂತಿದಾರೋ. ಫುಲ್ ಬರೀ ಅಪ್ಪಿಲ್ಲೇ ಅಲ್ವಪ್ಪ ಇವತ್ತು. 220 ಕಿಲೋಮೀಟರ್ಸ್ ಬರೀ ಅಪ್ಪಿಲ್ಲೇ. 220 ಅನ್ಸುತ್ತೆ, ಗ್ವಾಲಿಯರ್ ಆದಮೇಲೆ ಅನ್ಸುತ್ತೆ ಬರೀ ಅಪ್ಪಿಲ್ಲ. ಅಪ್ಪ ಸಗತ್ ಬರೀ ಅಪ್ಪಿಲ್ಲ, ಯಾವುದೇ ಡೌನ್ ಹಿಲ್ ನೋಡಿಲ್ಲ ಅವಾಗ. ಮೋಸ್ಟ್ಲಿ ವಾಪಸ್ ನಾನು ಬ್ಯಾಂಗ್ಳೂರ್ಗೆ ಹೋಗೋ ಬದಲೆಲ್ಲ ಬರೀ ಇಳಿಸ್ತಾ ಇರ್ತೀನಿ ಏನೋ. ಸೂಪರ್ ಆಗಿರುತ್ತೆ. ಬ್ಯಾಂಗ್ಳೂರಿಂದ ಬಂದಿದ್ದು ಫುಲ್ ಅಪ್ಪಿಲ್ 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 ಅಪ್ಪಿಲ್. 2340 ಕಿಲೋಮೀಟರ್ಸ್ ಬೈಕ್ ಓಡಿದೆ. ಇನ್ನೊಂದು 66 ಹೋಗಿ ಫಸ್ಟ್ ಸರ್ವಿಸ್ ಮಾಡಬೇಕು ಗಾಡಿ. ಸರ್ವಿಸ್ ಅಂದರೆ ಇಂಜಿನ್ ಆಯಿಲ್ ಫಸ್ಟು, ಆಯಿಲ್ ಫಿಲ್ಟರು, ಏರ್ ಫಿಲ್ಟರ್. ಸೊ ಎವ್ರಿ 2500 ಕಿಲೋಮೀಟರ್ಸ್ಗೆ ಪ್ಲ್ಯಾನ್ ಮಾಡಿದ್ದೀನಿ. ಓಲ್ಡ್ ಟ್ರಿಪ್ಪಲ್ಲೂ ಎಲ್ಲ ಟ್ರಿಪ್ಪಲ್ಲೂ ಹಾಗೆ ಮಾಡೋದು, ಈ ಟ್ರಿಪ್ಪಲ್ಲೂ ಹಾಗೆ ಮಾಡೋಣ. ವೆನ್ಯೂ ಇದು ಚೆನ್ನಾಗಿದೆ. ಲಾರಿ, ಕಾರ್, SUV, ಮಿನಿ SUV. ರೈಟ್ ಸೈಡ್ ಚಂಬಲ್ ಬ್ರಿಡ್ಜ್. ವಾವ್, ಸೂಪರ್ ಆಗಿದೆ. ಮಿಸ್ ಮಾಡಿಕೊಂಡೆ ಅನಿಸುತ್ತೆ. ಅಲ್ಲಿ ಹೋಗಿದ್ರೆ ರೈಟ್ ಸೈಡಲ್ಲಿ ಎಷ್ಟು ಫೋಟೋ ತೆಗಿಬೋದಿತ್ತು. ಇದೇ ಚಂಬಲ್, ರಾಜಸ್ಥಾನ್ಗೆ ಹೋಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಒಳಗಡೆ ಹೋಗಿ ನಿಲ್ಲಿಸಿದ್ದೆ, ಫೋಟೋ ಹೊಡ್ಕೊಂಡಿದ್ದೆ, ಕಷ್ಟ. ಚಂಬಲ್ ರಿವರ್, ರಾಜಸ್ಥಾನ್. ಸೊ ಇದು ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ್
ಸೊ ಇಲ್ಲೇನೋ ಇದೆಯಂತೆ, ನಿಮಗೆ ಒಂದು ಪಾರ್ಕ್ ಇದೆಯಂತೆ. ಅಲ್ಲಿ ಪಾರ್ಕ್ ಹೋದರೆ ಇಟ್ಸ್ ಅ ಬಾರ್ಡರ್ ಆಫ್ 3 ಸ್ಟೇಟ್ಸ್. ಆ ಪಾರ್ಕು 3 ಸ್ಟೇಟ್ ಬಾರ್ಡ್ರಲ್ಲಿ ಒಳಗಿದೆಯಂತೆ. ಯಾರು ಫ್ರೀ ಇದ್ದಾಗ ಯಾರು ಹೋಗಿದ್ರೆ ಹೇಳ್ಬೋದು. ನೋಡಿ ಇದೆ ರಾಜಸ್ಥಾನ್ ಬಾರ್ಡರ್. ಪೊಲೀಸ್ ಎಲ್ಲ ರೆಸ್ಟ್ ತಗೋತಾ ಇದ್ದಾರೆ. ಫುಲ್ ಮಾಸ್ ಸಕ್ಕತ್ತಿರುತ್ತೆ. ಸೊ ಇನ್ನು 60 ಕಿಲೋಮೀಟರ್ಸ್ ಇದೆ. ಬಂದರೆ ಎಕ್ಸ್ಟ್ರೀಮ್ ಫುಲ್ ರೈಟ್ ಬಂದುಬಿಡ್ತಾರೆ, ಇಲ್ಲಾಂದರೆ ಲೆಫ್ಟಲ್ಲೇ ಇರ್ತಾರೆ. ನಾವು ಓವರ್ಟೇಕ್ ಮಾಡೋಂಗಿಲ್ಲ. ಆಟಿಗೋ ಚೆಕ್ಕಿಂಗ್ ಇರಬೇಕು ಅನಿಸುತ್ತೆ. ಬಸ್ ಸ್ಟಾಪ್ ಎಲ್ಲಿ ಸಿರ ನೋಡಿ. ಸೊ ಡೋಲ್ಪುರ್ ಹತ್ರ ಬಂದಿದ್ದೀನಿ ಅನಿಸುತ್ತೆ. ಸೊ 50 ಕಿಲೋಮೀಟರ್ಸ್. ಇಲ್ಲೇ ಬಂದೇನಾರ ಊಟ ಮಾಡ್ಬೋದಿತ್ತು ಅನಿಸುತ್ತೆ. ಇಲ್ಲಿ ಬಿಡಪ್ಪ. ಡೆಲ್ಲಿ. ಸೊ ಈಗ ಜಾಸ್ತಿ ಅದೇ ರಾಜಸ್ಥಾನ್ ವೆಹಿಕಲ್ಸ್. ಡೆಲ್ಲಿ UP. ಬರ್ತಾ ಇರ್ತಾರೆ. ಸೊ ಡೋಲ್ಪುರ್. ಸೊ ಎಕ್ಸಾಕ್ಟ್ 60 ಕಿಲೋಮೀಟರ್ಸ್. ಕಾಂಕ್ರೀಟ್ ರೋಡ್ ಅಂದರೆ ಎತ್ತೈತೆ ಬಿಸಾಕುತ್ತೆ. ಅಷ್ಟೇ ಎತ್ತೈತೆ ಬಿಸಾಕುತ್ತೆ. ಆಯಿತು ಬೈ ಫ್ಲೈಓವರ್. ಲೆಫ್ಟಿಂದ ರೈಟ್ ಬರೋದು. ಮಿರರೇ ಇರಲ್ಲ. ಇಲ್ಲೇ ಓವರ್ಟೇಕ್ ಮಾಡಿ.